ರಾಜ್ಯದಲ್ಲಿ ಅನೇಕ ಕುಟುಂಬಗಳನ್ನ ಒಂದು ಸುದ್ದಿ ಬೆಚ್ಚಿ ಬೀಳಿಸಿತ್ತು. ನಮ್ಮ ಇಡೀ ರಾಜ್ಯದಾದ್ಯಂತ 11 ಲಕ್ಷ ಪಡಿತರ ಚೀಟಿ ರದ್ದಾಗುತ್ತೆ ಅನ್ನುವಂತಹ ಒಂದು ಸುಳ್ಳು ಸುದ್ದಿ ಹರಿದಾಡ್ತಾ ಇತ್ತು. ಇದಕ್ಕೆ ಜನ ಒಂದು ಕ್ಷಣ ಬೆಕ್ಕಸ ಬೆರಗಾಗಿತ್ತು. ಹಾಗಾದ್ರೆ ರಾಜ್ಯದಲ್ಲಿ 11 ಲಕ್ಷ ಪಡಿತರ ಚೀಟಿ ರದ್ದಾಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಸುನಿಲ್ ಕುಮಾರ್ ಅವರ ಮಾತಿಗೆ ಕಾಂಗ್ರೆಸ್ ಹೇಳಿದ್ದೇನು? ಹಾಗಾದ್ರೆ ಸುನಿಲ್ ಕುಮಾರ್ ಅವರು ಈ ಬಗ್ಗೆ ಮಾತು ಕೂಡ ಆಡಿದ್ರು. 11 ಲಕ್ಷ ರೇಷನ್ ಕಾರ್ಡ್ ರದ್ದು ಅಂತ ಬಿಜೆಪಿ ಶಾಸಕರು ಹೇಳಿದ್ರು. ಶಾಸಕ ಸುನಿಲ್ ಕುಮಾರ್ ಅವರ ಹೇಳಿಕೆಗೆ ಸಚಿವ ಮುನಿಯಪ್ಪ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಪಡಿತರ ನೀಡೋದಕ್ಕೆ ನಮ್ಮಲ್ಲಿ ಹಣದ ಕೊರತೆ ಇಲ್ಲ, ಯಾರಿಗೂ ಪಡಿತರ ಕೊಡೋದಕ್ಕೆ ನಮ್ಮಲ್ಲಿ ಹಣದ ಕೊರತೆ ಇಲ್ಲವೇ ಇಲ್ಲ. ಪರಿಷ್ಕರಣೆ ಮಾಡಿದಾಗ BPL ಅಲ್ಲದೆ ಇರೋರನ್ನ APL ಮಾಡಿದ್ದೀವಿ. ಅರ್ಹರಿಗೆ BPL ಕಾರ್ಡ್ ಕೊಡೋದಕ್ಕೆ ತೊಂದರೆ ಇಲ್ಲ, ಆದರೆ APLನವರಿಗೆ ಸಬ್ಸಿಡಿ ರೇಟ್ನಲ್ಲಿ ಕೊಡ್ತಾ ಇದ್ವಿ. ಹೆಚ್ಚಿನವರು ತೆಗೆದುಕೊಳ್ತಾ ಇರಲಿಲ್ಲ, ಆದರೂ ಕೂಡ ನಾವು ಕೊಡ್ತಾ ಇದ್ದಿದ್ದನ್ನು ಹೆಚ್ಚಿನ ಜನ ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ಸದ್ಯಕ್ಕೆ APLಗೆ ಸಬ್ಸಿಡಿಯನ್ನು ನಿಲ್ಲಿಸಿದ್ದೀವಿ. ಒಂದೇ ಒಂದು APL ಕಾರ್ಡ್ ರದ್ದು ಆಗಿಲ್ಲ. ಮಂಗಳೂರಿನಲ್ಲಿ ಸಚಿವ KH ಮುನಿಯಪ್ಪ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಣದ ಕೊರತೆ ಇಲ್ಲ. ನಾವು ಪರಿಷ್ಕರಣೆ ಮಾಡಿದಾಗ ಕಾರ್ಡ್ಗಳು ಅಂದರೆ BPL ಅಲ್ಲದೇ ಇರೋರು ಆ ಪರಿಷ್ಕರಣೆಯಲ್ಲಿ ಬಂದಂಥದ್ದನ್ನು APLಗೆ ಹಾಕ್ತೀವಿ. APL ಅಲ್ಲಿ ಇರ್ತಾರೆ, ಅವ್ರನ್ನ ರದ್ದು ಮಾಡೋದಿಲ್ಲ. BPL ಯಾರು ಅರ್ಹರಿದ್ದಾರೆ ಅವರೆಲ್ಲರಿಗೂ ಕೂಡ ಕೊಡೋದಕ್ಕೆ ತೊಂದರೆ ಇಲ್ಲ, ಹಣ ಇದೆ. APL ಇರೋರು ನಾವು ಮೊದಲಿನಿಂದ APL ಅವರು ಇದ್ದಾರೆ. ಹಿಂದೆ APL ಅವ್ರಿಗೆ ಕೂಡ ನಾವು ಸಬ್ಸಿಡಿ ರೇಟಲ್ಲಿ ಕೊಡ್ತಾಯಿದ್ವಿ. ಅದನ್ನು ಹೆಚ್ಚಿನ ಜನ ತಗೊಳ್ತಾ ಇರಲಿಲ್ಲ. ಆದ್ದರಿಂದ ಅದನ್ನು ಸದ್ಯಕ್ಕೆ APLಗೆ ಸಬ್ಸಿಡಿ ಕೊಡುವಂಥದ್ದನ್ನು ಸದ್ಯಕ್ಕೆ ನಿಲ್ಲಿಸಿದ್ವಿ. ಪರಿಷ್ಕರಣೆ ಪೂರ್ತಿ ಆದಮೇಲೆ APL ಅವರು ಬೇಕು ಅಂತ ಮುಂದೆ ಬಂದಾಗ ಬಹಳ ಕಡಿಮೆ ಇದ್ದಾರೆ ಕೇಳೋರು, ನಾವು ಖಂಡಿತ ಕೊಡ್ತೀವಿ. ಪರಿಷ್ಕರಣೆ ಆದಮೇಲೆ APL ಅವ್ರಿಗೆ ಕೂಡ ಅವಶ್ಯಕತೆ ಇದ್ದರೆ ಕೊಡ್ತೀವಿ. ಯಾವ ಕಾರ್ಡು ರದ್ದಾಗಿಲ್ಲ. ಕೆಲವು ಮಾಧ್ಯಮದವರು ಹೇಳಿದ್ದಾರೆ APL ಕಾರ್ಡು ಒಂದು ಕೂಡ ರದ್ದಾಗಿಲ್ಲ. ಉಳಿಸ್ಕೊಂಡಿದ್ವಿ, ಹಣದ ಕೊರತೆ ಇಲ್ಲ. ನಾವು ಪರಿಷ್ಕರಣೆ ಮಾಡಿದಾಗ ಕಾರ್ಡ್ಗಳು ಅಂದರೆ BPL ಅಲ್ಲದೇ ಇರೋರು ಆ ಪರಿಷ್ಕರಣೆಯಲ್ಲಿ ಬಂದಂಥದ್ದನ್ನು APLಗೆ ಹಾಕ್ತೀವಿ. APL ಅಲ್ಲಿ ಇರ್ತಾರೆ, ಅವ್ರನ್ನ ರದ್ದು ಮಾಡೋದಿಲ್ಲ. BPL ಯಾರು ಅರ್ಹರಿದ್ದಾರೆ ಅವರೆಲ್ಲರಿಗೂ ಕೂಡ ಕೊಡೋದಕ್ಕೆ ತೊಂದರೆ ಇಲ್ಲ, ಹಣ ಇದೆ. APL ಇರೋರು ನಾವು ಮೊದಲಿನಿಂದ APL ಅವರು ಇದ್ದಾರೆ. ಹಿಂದೆ APL ಅವ್ರಿಗೆ ಕೂಡ ನಾವು ಸಬ್ಸಿಡಿ ರೇಟಲ್ಲಿ ಕೊಡ್ತಾಯಿದ್ವಿ. ಅದನ್ನು ಹೆಚ್ಚಿನ ಜನ ತಗೊಳ್ತಾ ಇರಲಿಲ್ಲ. ಆದ್ದರಿಂದ ಅದನ್ನು ಸದ್ಯಕ್ಕೆ APLಗೆ ಸಬ್ಸಿಡಿ ಕೊಡುವಂಥದ್ದನ್ನು ಸದ್ಯಕ್ಕೆ ನಿಲ್ಲಿಸಿದ್ವಿ. ಪರಿಷ್ಕರಣೆ ಪೂರ್ತಿ ಆದಮೇಲೆ APL ಅವರು ಬೇಕು ಅಂತ ಮುಂದೆ ಬಂದಾಗ ಬಹಳ ಕಡಿಮೆ ಇದ್ದಾರೆ ಕೇಳ. ಇನ್ನು ಯಾರ್ಯಾರು ಆದಾಯ ತೆರಿಗೆ ಕಟ್ತಾ ಇದ್ದಾರೆ, ಯಾರ್ಯಾರ ಬಳಿ ಕಾರ್ ಇದೆ ಅವರಿಗೆ APL ಕಾರ್ಡ್ ಕೊಡಲಾಗುತ್ತೆ. ಈ ನಿಯಮವನ್ನು ನಾವು ಮಾಡಿದ್ದಲ್ಲ, ಹಿಂದಿನ ಸರ್ಕಾರವೇ ಈ ನಿಯಮ ಮಾಡಿಟ್ಟಿದೆ. ಮಂಗಳೂರಿನಲ್ಲಿ ಸಚಿವ ಮುನಿಯಪ್ಪ ಅವರು BPL APL ಕಾರ್ಡ್ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಪರಿಷ್ಕರಣೆ ಮಾಡುವಂತಹ ಸಂದರ್ಭದಲ್ಲಿ ಅರ್ಹರಿಗೆ BPL ಕಾರ್ಡ್ ಕೊಡ್ತೀವಿ. ನಮ್ಮ ಬಳಿ ಇದಕ್ಕಾಗಿ 8,000 ಕೋಟಿ ಹಣ ಇದೆ. ತಿಂಗಳಿಗೆ 650 ಕೋಟಿ ಹಣನೇ ಖರ್ಚಾಗೋದಿಲ್ಲ, ಕೊಡೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಹೀಗಾಗಿ ಅಂತ ಸುನಿಲ್ ಕುಮಾರ್ ಅವರಿಗೆ ಮನವರಿಕೆ ಕೂಡ ಮಾಡ್ತೀವಿ. ನನ್ನ ಬಳಿ ಕೇಳಿದ್ರೆ ನಾನು ಕೂಡ ಹೇಳ್ತೀನಿ ಅಂತ KH ಮುನಿಯಪ್ಪ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದನ್ನು ಹೆಚ್ಚಿನ ಜನ ತಗೊಳ್ತಾ ಇರಲಿಲ್ಲ. ಆದ್ದರಿಂದ ಅದನ್ನು ಸದ್ಯಕ್ಕೆ APLಗೆ ಸಬ್ಸಿಡಿ ಕೊಡುವಂಥದ್ದನ್ನು ಸದ್ಯಕ್ಕೆ ನಿಲ್ಲಿಸಿದ್ವಿ. ಪರಿಷ್ಕರಣೆ ಪೂರ್ತಿ ಆದಮೇಲೆ APL ಅವರು ಬೇಕು ಅಂತ ಮುಂದೆ ಬಂದಾಗ ಬಹಳ ಕಡಿಮೆ ಇದ್ದಾರೆ ಕೇಳೋರು, ನಾವು ಖಂಡಿತ ಕೊಡ್ತೀವಿ. ಪರಿಷ್ಕರಣೆ ಆದಮೇಲೆ APL ಅವ್ರಿಗೆ ಕೂಡ ಅವಶ್ಯಕತೆ ಇದ್ದರೆ ಕೊಡ್ತೀವಿ. ಯಾವ ಕಾರ್ಡು ರದ್ದಾಗಿಲ್ಲ. ಕೆಲವು ಮಾಧ್ಯಮದವರು ಹೇಳಿದ್ದಾರೆ APL ಕಾರ್ಡು ಒಂದು ಕೂಡ ರದ್ದಾಗಿಲ್ಲ. ಉಳಿಸ್ಕೊಂಡಿದ್ವಿ, ಹಣದ ಕೊರತೆ ಇಲ್ಲ. ನಾವು ಪರಿಷ್ಕರಣೆ ಮಾಡಿದಾಗ